Jai Shri Gurudev. Hi students, I am Channabasappa, lecturer in economics. Now we are discussed about first PUC economics. Here dividing into two parts, statistics for economics part A, then part B Indian economic development. ಸೊ ಅರ್ಥಶಾಸ್ತ್ರವನ್ನು ಎರಡು ಪಾರ್ಟ್ಗಳಾಗಿ ಮಾಡಲಾಗಿದೆ. ಇಲ್ಲಿ ಪಾರ್ಟ್ ಎನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕಾಗಿ ಸಂಖ್ಯಾಶಾಸ್ತ್ರ, ಪಾರ್ಟ್ ಬಿನಲ್ಲಿ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಭಾರತದ ಆರ್ಥಿಕ ಅಭಿವೃದ್ಧಿ ಅಂತೇಳಿ. ಸೊ ಪಾರ್ಟ್ ಎ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್, ಇಯರ್ ವಿ ಆರ್ ಸ್ಟಡಿ 9 ಚಾಪ್ಟರ್, ದೆನ್ ವಿ ಆರ್ ಸ್ಟಡಿ 10 ಚಾಪ್ಟರ್ಸ್. ನೌ ವಿ ಆರ್ ಡಿಸ್ಕಸ್ಡ್ ಅಬೌಟ್ third chapter, organization of data, in a part A statistics for economics. The organization of data, this is the very important chapter. The frequency distribution is the very important concept in this chapter. What is the frequency distribution? The classification of several values in a particular classes is called frequency distribution. ಅಂದರೆ ವಿವಿಧ ಮೌಲ್ಯಗಳನ್ನು ಒಂದು ವರ್ಗದಲ್ಲಿ ವಿತರಿಸ್ತಕ್ಕಂಥ ವಿಧಾನಕ್ಕೆ ನಾವು ಆವೃತ್ತಿ ಸಂಖ್ಯಾ ವಿತರಣೆ ಅಂತೇಳಿ ಕರ್ಕೊಳ್ತೇವೆ. ಸೊ ಇಲ್ಲಿ ಸೆವರಲ್ ವ್ಯಾಲ್ಯೂಸ್, ಸೊ ವಿವಿಧ ಮೌಲ್ಯಗಳು. ಸೊ ಇದನ್ನು ಒಂದು ಕ್ಲಾಸಸ್ಸಲ್ಲಿ ಒಂದು ವರ್ಗದಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಕ್ಕಂಥದ್ದು, ವಿತರಿಸ್ತಕ್ಕಂಥ ಒಂದು ವಿಧಾನ, ಸೊ ಮೆಥಡ್. ಇದಕ್ಕೆ ನಾವೇನಂತ ಕರಿತೇವೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ದೆನ್ ಪ್ರಿಪ್ರೇಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸನ್ನು ಹೇಗೆ ಪ್ರಿಪೇರ್ ಮಾಡುವಂಥದ್ದನ್ನು ನಾವಿಲ್ಲಿ ನೋಡೋಣ. ಇಯರ್ ವೆರಿ ಇಂಪಾರ್ಟೆಂಟ್ ಫೆನಾಮಿನಾ ಇನ್ ದಿಸ್ ಟಾಪಿಕ್: ಕ್ಲಾಸಸ್, ಫ್ರೀಕ್ವೆನ್ಸಿ, ಕ್ಲಾಸ್ ಲಿಮಿಟ್, ಕ್ಲಾಸ್ ಇಂಟರ್ವಲ್, ಕ್ಲಾಸ್ ಮಿಡ್ ಪಾಯಿಂಟ್ಸ್. ಸೊ ಈ 5 ಇಂಪಾರ್ಟೆಂಟ್ ಆದ ಫೆನಾಮಿನಾಸ್ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕು ಫ್ರೀಕ್ವೆನ್ಸಿ ಪ್ರಿಪ್ರೇಷನನ್ನು ಮಾಡಬೇಕಾದ್ರೆ. ಫಸ್ಟ್ ಒನ್ ಕ್ಲಾಸಸ್. ಕ್ಲಾಸಸ್ ಅಂತ ಹೇಳಿದ್ರೆ ವರ್ಗ ಅಂತೇಳಿ ಕರ್ಕೊಳ್ತೀವಿ. ದ ಗ್ರೂಪ್ ಆಫ್ ಟೂ ಸ್ಪೆಸಿಫಿಕ್ ನ್ಯೂಮ್ಯಾರಿಕಲ್ ವ್ಯಾಲ್ಯೂಸ್. ಟೂ ಸ್ಪೆಸಿಫಿಕ್ ನ್ಯೂಮ್ಯಾರಿಕಲ್ ವ್ಯಾಲ್ಯೂಸ್, ಎರಡು ನಿರ್ದಿಷ್ಟ ಸಂಖ್ಯಾತ್ಮಕ ಮೌಲ್ಯಗಳ ಗುಂಪಿಗೆ ನಾವೇನಂತ ಕರ್ಕೊಳ್ತೇವೆ, ವರ್ಗ ಅಂತೇಳಿ ಕರ್ಕೊಳ್ತೇವೆ, ಕ್ಲಾಸಸ್ ಅಂತೇಳಿ. ದ ಗ್ರೂಪ್ ಆಫ್ ಟೂ ಸ್ಪೆಸಿಫಿಕ್ ನ್ಯೂಮ್ಯಾರಿಕಲ್ ವ್ಯಾಲ್ಯೂಸ್ ಈಸ್ ಕಾಲ್ಡ್ ಕ್ಲಾಸಸ್. ಸ್ಪೆಸಿಫಿಕ್ ಟೂ ನ್ಯೂಮ್ಯಾರಿಕಲ್ ವ್ಯಾಲ್ಯೂಸ್ 0 and 10 ಆರ್ 20. ಸೊ ಇವೆರಡೂ ಕೂಡ ಎರಡು ಸ್ಪೆಸಿಫಿಕ್ ಆಗಿರತಕ್ಕಂಥ ನ್ಯೂಮೆರಿಕಲ್ ವ್ಯಾಲ್ಯೂಸ್. ಇವುಗಳ ಒಂದು ಗ್ರೂಪ್ ಏನಿದೆಯೋ, ಸೊ ಈ 10 to 20 ಅನ್ನೋದು ಒಂದು ಗ್ರೂಪ್, ಇದಕ್ಕೆ ನಾವು ಕ್ಲಾಸಸ್ ಅಂತೇಳಿ ಕರ್ಕೊಳ್ತೇವೆ. ದೆನ್ ಫ್ರೀಕ್ವೆನ್ಸಿ. ನಂಬರ್ ಆಫ್ ವ್ಯಾಲ್ಯೂಸ್ ಇನ್ ಎ ಕ್ಲಾಸಸ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ. ನೋಡಿ, ನಂಬರ್ ಆಫ್ ವ್ಯಾಲ್ಯೂಸ್ ಇನ್ ಎ ಕ್ಲಾಸಸ್. ಸೊ ಈ ಒಂದು ಕ್ಲಾಸಸ್ ಇರ್ತಕ್ಕಂಥ ವ್ಯಾಲ್ಯೂಸ್ಗಳ ಸಂಖ್ಯೆ. ಸೊ ಎಷ್ಟು ವ್ಯಾಲ್ಯೂಸ್ಗಳಿದೆ ಈ ಒಂದು ಕ್ಲಾಸಸ್ಸಲ್ಲಿ ಅನ್ನೋದನ್ನೇ ನಾವೇನಂತ ಕರಿತೇವೆ, ಫ್ರೀಕ್ವೆನ್ಸಿ ಅಂದರೆ ಆವೃತ್ತಿ ಅಂತೇಳಿ. ಅಂದರೆ ಒಂದು ವರ್ಗದಲ್ಲಿ ಇರತಕ್ಕಂಥ ಮೌಲ್ಯಗಳ ಸಂಖ್ಯೆಗೆ ನಾವು ಫ್ರೀಕ್ವೆನ್ಸಿ ಅಂತೇಳಿ ಕರ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್ 0 to 10 ಅನ್ನೋದು ಒಂದು ಕ್ಲಾಸಸ್ಸು. ಸೊ ಈ ಕ್ಲಾಸಸ್ಸಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್, ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದೆ ಅಂತೇಳಿ ನೋಡಿ. 0 to 10ನಲ್ಲಿ 0 ಇಂದ 10 ತನಕ ಇದೆ. 0 ಇಂದ ಕಮೆಂಟ್ಸ್ ಆಗಿ 10 ವ್ಯಾಲ್ಯೂಸ್ ಇದೆ, 10 ತನಕ ವ್ಯಾಲ್ಯೂಸ್ ಇದೆ. ಸೊ ಇದೆಲ್ಲ ಟೋಟಲ್ ಮಾಡಿ 1 2 3 4 5 6 7 8 9 10 11. ಸೊ 11 ವ್ಯಾಲ್ಯೂಸ್ ಬಂತು. ಈ 11 ವ್ಯಾಲ್ಯೂಸನ್ನು ನಾವೇನಂತ ಕರಿತೇವೆ, ಫ್ರೀಕ್ವೆನ್ಸಿ. ದೆನ್ ಕ್ಲಾಸ್ ಲಿಮಿಟ್, ವರ್ಗ ಮಿತಿ ಅಂತ ಕರ್ಕೊಳ್ತೇವೆ. ದ ಟೂ ಎಂಡ್ ಆಫ್ ಕ್ಲಾಸಸ್ ಈಸ್ ಕಾಲ್ಡ್ ಕ್ಲಾಸ್ ಲಿಮಿಟ್. ದ ಟೂ ಎಂಡ್ಸ್ ಆಫ್ ಕ್ಲಾಸಸ್ ಈಸ್ ಕಾಲ್ಡ್ ಕ್ಲಾಸ್ ಲಿಮಿಟ್. ಸೊ ಒಂದು ವರ್ಗ ಏನಿದೆಯೋ, ಸೊ ವರ್ಗದ ಎರಡು ತುದಿಗಳಿಗೆ ನಾವೇನಂತ ಕರಿತೇವೆ, ಕ್ಲಾಸ್ ಲಿಮಿಟ್ ಅಂತ ಕರ್ಕೊಳ್ತೇವೆ. ನೋಡಿ, ಇದೊಂದು ಕ್ಲಾಸಸ್ಸು 0 to 10. 0 ಅನ್ನೋದು ಒಂದು ಎಂಡು, 10 ಅನ್ನೋದು ಕೂಡ ಒಂದು ಎಂಡು. ಇದು ಸ್ಟಾರ್ಟಿಂಗ್ ಎಂಡು, ಇದು ಲಾಸ್ಟಲ್ಲಿ ಬರ್ತಕ್ಕಂಥ ಎಂಡು. ಸೊ ಇವೆರಡಕ್ಕೆ ನಾವೇನಂತ ಕರಿತೇವೆ, ಕ್ಲಾಸ್ ಲಿಮಿಟ್ ಅಂತ ಕರ್ಕೊಳ್ತೇವೆ. ದೆನ್ ಟೈಪ್ಸ್ ಆಫ್ ಕ್ಲಾಸ್ ಲಿಮಿಟ್: ಅಪ್ಪರ್ ಕ್ಲಾಸ್ ಲಿಮಿಟ್ ಆ್ಯಂಡ್ ಲೋವರ್ ಕ್ಲಾಸ್ ಲಿಮಿಟ್. 2 ಟೈಪ್ಸ್ ಇದೆ, UCL ದೆನ್ LCL. UCL ಮೀನ್ಸ್ ಅಪ್ಪರ್ ಕ್ಲಾಸ್ ಲಿಮಿಟ್, LCL ಮೀನ್ಸ್ ಲೋವರ್ ಕ್ಲಾಸ್ ಲಿಮಿಟ್. ಅಪ್ಪರ್ ಕ್ಲಾಸ್ ಲಿಮಿಟ್ ವರ್ಗದ ಮೇಲ್ಮಿತಿ, ಲೋವರ್ ಕ್ಲಾಸ್ ಲಿಮಿಟ್ ವರ್ಗದ ಕೆಳಮಿತಿ. ಇಲ್ಲಿ 10 to 20 ಅನ್ನುವಂಥದ್ದು ಒಂದು ಕ್ಲಾಸಸ್ಸು. ಇದರಲ್ಲಿ ಹೈಯೆಸ್ಟ್ ವ್ಯಾಲ್ಯೂಸ್ ಯಾವುದು, 20. ಸೊ ಹೈಯೆಸ್ಟ್ ವ್ಯಾಲ್ಯೂಸನ್ನು ನಾವೇನಂತ ಕರಿತೇವೆ, UCL ಅಂತ ಕರಿತೇವೆ. ಸೊ ಹೈಯೆಸ್ಟ್ ವ್ಯಾಲ್ಯೂಸ್ ಇನ್ ಎ ಕ್ಲಾಸಸ್ ಈಸ್ ಕಾಲ್ಡ್
ಯು ಸಿ ಎಲ್. ಆ ಒಂದು ಕ್ಲಾಸಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ವ್ಯಾಲ್ಯೂವನ್ನೇ ನಾವು ಯು ಸಿ ಎಲ್ ಅಂತ ಕರಿತೇವೆ. ದ ಲೋಯೆಸ್ಟ್ ವ್ಯಾಲ್ಯೂಸ್ ಇನ್ ಎ ಕ್ಲಾಸಸ್ ಈಸ್ ಕಾಲ್ಡ್ ಎಲ್ ಸಿ ಎಲ್. ಸೊ ಆ ಒಂದು ವರ್ಗದ ಲೋಯೆಸ್ಟ್ ವ್ಯಾಲ್ಯೂವನ್ನು, ಕಡಿಮೆ ಸಂಖ್ಯೆಯನ್ನು, ಕನಿಷ್ಠ ಸಂಖ್ಯೆಯನ್ನು ನಾವು ಎಲ್ ಸಿ ಎಲ್ ಅಂತೇಳಿ ಕರ್ಕೊಳ್ತೇವೆ. ದೆನ್ ಕ್ಲಾಸ್ ಇಂಟರ್ವಲ್, ವರ್ಗಾಂತರ. ಸೊ ಕ್ಲಾಸ್ ಇಂಟರ್ವಲ್, ಡಿಸ್ಟೆನ್ಸ್ ಬಿಟ್ವೀನ್ ಯು ಸಿ ಎಲ್ ಆ್ಯಂಡ್ ಎಲ್ ಸಿ ಎಲ್ ಈಸ್ ಕಾಲ್ಡ್ ಕ್ಲಾಸ್ ಇಂಟರ್ವಲ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಯು ಸಿ ಎಲ್ ಆ್ಯಂಡ್ ಎಲ್ ಸಿ ಎಲ್ ಈಸ್ ಕಾಲ್ಡ್ ಕ್ಲಾಸ್ ಇಂಟರ್ವಲ್. ಸೊ ಯು ಸಿ ಎಲ್ ಮತ್ತು ಎಲ್ ಸಿ ಎಲ್ ಏನಿದೆಯೋ, ಸೊ ಅವುಗಳ ಒಂದು ಬಿಟ್ವೀನಲ್ಲಿ ಬರ್ತಕ್ಕಂಥ ಡಿಸ್ಟೆನ್ಸ್ಗೆ ಏನಂತ ಕರಿತೇವೆ, ಕ್ಲಾಸ್ ಇಂಟರ್ವಲ್, ವರ್ಗಾಂತರ ಅಂತೇಳಿ ಕರ್ಕೊಳ್ತೀವಿ ಅಂತೇಳಿ. ಸೊ ಫಾರ್ ಎಕ್ಸಾಂಪಲ್ 10 to 20 ದಿಸ್ ಈಸ್ ಒನ್ ಕ್ಲಾಸಸ್. ಸೊ ಈ ಕ್ಲಾಸಲ್ಲಿ ಬರ್ತಕ್ಕಂಥ, ಈ ಬಿಟ್ವೀನಲ್ಲಿ ಬರ್ತಕ್ಕಂಥ ಡಿಸ್ಟೆನ್ಸು 10ಇಂದ 20. ಸೊ 20ಇಂದ 10ಅನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 10 ಬರುತ್ತೆ. ಸೊ ಈ 10ಅನ್ನೇ ನಾವು ಡಿಸ್ಟೆನ್ಸ್, ಈ 10 ಡಿಸ್ಟೆನ್ಸ್ ಏನಿದೆ ಇದನ್ನೇ ನಾವು ಕ್ಲಾಸ್ ಇಂಟರ್ವಲ್ ಅಂತೇಳಿ ಕರ್ಕೊಳ್ತೀವಿ ಅಂತಕ್ಕಂಥದ್ದು. ದೆನ್ ಕ್ಲಾಸ್ ಮಿಡ್ ಪಾಯಿಂಟ್, ವರ್ಗ ಮಧ್ಯ ಬಿಂದು. ದ ಮಿಡಲ್ ವ್ಯಾಲ್ಯೂಸ್ ಆಫ್ ಕ್ಲಾಸಸ್ ಈಸ್ ಕಾಲ್ಡ್ ಕ್ಲಾಸ್ ಮಿಡ್ ಪಾಯಿಂಟ್. ಸೊ ಈ ಒಂದು ಕ್ಲಾಸಸ್ ಏನಿದೆಯೋ, ಈ ಕ್ಲಾಸಸ್ನ ಮಿಡಲ್ ಪಾಯಿಂಟ್, ಮಧ್ಯದಲ್ಲಿ ಬರುವಂಥ ವ್ಯಾಲ್ಯೂಸ್ ಏನಿದೆಯೋ ಮಿಡಲಲ್ಲಿ, ಅದಕ್ಕೆ ನಾವು ಕ್ಲಾಸ್ ಮಿಡ್ ವ್ಯಾಲ್ಯೂ ಆರ್ ಕ್ಲಾಸ್ ಮಿಡ್ ಪಾಯಿಂಟ್ಸ್ ಅಂತ ಕರ್ಕೊಳ್ತೇವೆ. ದೆನ್ ಫಾರ್ಮುಲಾ ಆಫ್ ಕ್ಲಾಸ್ ಮಿಡ್ ವ್ಯಾಲ್ಯೂ ಆರ್ ಕ್ಲಾಸ್ ಮಿಡ್ ಪಾಯಿಂಟ್. ಸಿ ಎಮ್ ಈಸ್ ಈಕ್ವಲ್ ಟು ಯು ಸಿ ಎಲ್ ಪ್ಲಸ್ ಎಲ್ ಸಿ ಎಲ್ ಡಿವೈಡೆಡ್ ಬೈ 2. ಸಿ ಎಲ್ ಈಸ್ ಈಕ್ವಲ್ ಟು ಸಿ ಎಮ್ ಈಸ್ ಈಕ್ವಲ್ ಟು ಯು ಸಿ ಎಲ್ ಪ್ಲಸ್ ಎಲ್ ಸಿ ಎಲ್ ಡಿವೈಡೆಡ್ ಬೈ 2. ಸಿ ಎಮ್ ಮೀನ್ಸ್ ಕ್ಲಾಸ್ ಮಿಡ್ ವ್ಯಾಲ್ಯೂ ಅಥವಾ ಮಿಡ್ ಪಾಯಿಂಟ್, ಕ್ಲಾಸ್ ಮಿಡ್ ವ್ಯಾಲ್ಯೂ ಆರ್ ಮಿಡ್ ಪಾಯಿಂಟ್. UCL means upper class limit, then LCL means lower class limit divided by 2. ಸೊ ಒಂದು ಕ್ಲಾಸಸ್ ಇದೆ ತಗೊಳ್ಳೋಣ. ಇಲ್ಲಿ 10 to 20 ಅನ್ನೋದು ಒಂದು ಕ್ಲಾಸಸ್ಸು. ಈ ಕ್ಲಾಸಸ್ಸಿನ ಮಿಡ್ ಪಾಯಿಂಟ್ ಎಷ್ಟು ಅನ್ನೋದನ್ನು ನಾವೀಗ ಐಡೆಂಟಿಫೈ ಮಾಡಬೇಕು. ಸೊ ಐಡೆಂಟಿಫೈ ಮಾಡೋದು ಹೇಗೆ? ಸೊ ಇಲ್ಲಿ ಫಾರ್ಮುಲಾಗೆ ಅದನ್ನು ಅಪ್ಲೈ ಮಾಡಿದ್ರೆ UCL ಎಷ್ಟಿದೆ, ಅಪ್ಪರ್ ಕ್ಲಾಸ್ ಲಿಮಿಟ್ 20 ಪ್ಲಸ್ LCL ಲೋವರ್ ಕ್ಲಾಸ್ ಲಿಮಿಟ್ ಈಸ್ 10 divided by 2 is equal to 20 plus 10, 30 divided by 2. So 30 divided by 2 is equal to 15. So 15 is the middle value of 10 to 20 classes. So ಇದರ middle value. ಸೊ ಇದನ್ನು ನಾವೀಗ ಒಂದು ಕುರುಡು ಮೆಥಡಲ್ಲಿ ಮಾಡೋಣ. 10 to 20 ವ್ಯಾಲ್ಯೂಸ್ ಬರ್ಕೊಳ್ಳೋಣ. ಈಗ 10, 11, 12, 13, 14, 15, 16, 17, 18, 19, 20. So these are the values of 10 to 20 classes. So ಈ ವ್ಯಾಲ್ಯೂಸಲ್ಲಿ ನೋಡೋಣ. ಈಗ 1, 2, 3, 4, 5 ವ್ಯಾಲ್ಯೂಸನ್ನು ಈ ಕಡೆ ಬಿಟ್ಬಿಡೋಣ. ದೆನ್ ಈ ಸೈಡಿಂದ 1, 2, 3, 4, 5 ವ್ಯಾಲ್ಯೂಸ್ ತಗೊಳ್ಳಿ. ಇಲ್ಲಿ 11 ವ್ಯಾಲ್ಯೂಸ್ ಇದೆ. 11 ವ್ಯಾಲ್ಯೂಸಲ್ಲಿ ಮಿಡಲಲ್ಲಿ ಬರ್ತಕ್ಕಂಥದ್ದು ಯಾವುದೋ 50. ದಿಸ್ ಇಸ್ ದ ಕ್ಲಾಸ್ ಮಿಡ್ ಪಾಯಿಂಟ್. ಸೊ ಇದನ್ನು ಈ ಫಾರ್ಮುಲಾ ಮೂಲಕ ಕೂಡ ನಾವು ಐಡೆಂಟಿಫೈನ ಮಾಡ್ಬೋದು. ದೆನ್ ನೆಕ್ಸ್ಟ್ ಸ್ಟೆಪ್ ಈಸ್ ಟ್ಯಾಲಿ ಮಾರ್ಕಿಂಗ್ ಮೆಥಡ್. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಮೆಥಡ್ ಇನ್ ದಿಸ್ ಟಾಪಿಕ್. ಟ್ಯಾಲಿ ಮಾರ್ಕಿಂಗ್ ಮೆಥಡ್. ಸೊ ಗೀಟು ಗುರುತು ವಿಧಾನ ಅಥವಾ ತಾಳೆ ಗುರುತು ವಿಧಾನ ಅಂತ ನಾವು ಇದನ್ನು ಕರ್ಕೊಳ್ತೇವೆ. ಸೊ ಟ್ಯಾಲಿ ಮಾರ್ಕನ್ನು ಹಾಕ್ತಕ್ಕಂಥದ್ದು. ಇದರಲ್ಲಿ ಎರಡು ಕಂಡೀಷನ್ಸನ್ನು ನಾವು ನೋಡಬೇಕು. ಫಸ್ಟ್ ಒನ್, ಮಿನಿಮಮ್ ಕ್ಲಾಸಸ್ ಈಸ್ 5, ಮ್ಯಾಕ್ಸಿಮಮ್ ಕ್ಲಾಸಸ್ ಈಸ್ 10. ಸೊ ನಾವೀಗ ಟ್ಯಾಲಿ ಮಾರ್ಕಿಂಗ್ ಮಾಡುವಾಗ ಕ್ಲಾಸಸನ್ನು ಪ್ರಿಪೇರ್ ಮಾಡ್ಕೊಳ್ಳುವಾಗ ಮಿನಿಮಮ್ ಕ್ಲಾಸಸ್ಸು 5 ಅಂತ ಅಂದ್ಕೊಬೇಕು, ಮ್ಯಾಕ್ಸಿಮಮ್ ಕ್ಲಾಸಸ್ಸು 10 ಇರಬೇಕಾಗುತ್ತೆ. ಸೊ ಅದಕ್ಕಿಂತ ಜಾಸ್ತಿ ತಗೊಬೋದು, ಬಟ್ ಆದರೆ ನಮಗೆ ಕ್ಯಾಲ್ಕುಲೇಷನ್ಸು ಕ್ರಿಟಿಕಲ್ ಆಗ್ತಾ ಹೋಗ್ತದೆ ಅಂತೇಳಿ. ಸೊ ಅದಕ್ಕೆ ನಾವು ಈಸಿ ಆಗಲಿ ಅಂತೇಳಿ ಮಿನಿಮಮ್ ಕ್ಲಾಸಸ್ ಇಸ್ 5, ಮ್ಯಾಕ್ಸಿಮಮ್ ಕ್ಲಾಸಸ್ ಇಸ್ 10 ಅಂತ ಅಸ್ಯೂಮ್ ಮಾಡೋಣ. ದೆನ್ ಆಲ್ ಕ್ಲಾಸ್ ಇಂಟರ್ವಲ್ ಈಸ್ ಸೇಮ್ ಡಿಸ್ಟೆನ್ಸ್. ಸೊ ನಾವು ಹಾಕ್ಕೊಳ್ತಕ್ಕಂಥ ಕ್ಲಾಸಸ್ ಏನಿದೆಯೋ ಎಲ್ಲ ಕ್ಲಾಸಸ್ನ ಡಿಸ್ಟೆನ್ಸು ಸೇಮ್ ಇರಬೇಕು. ಸೊ ಎಲ್ಲ ಕ್ಲಾಸಸ್ ಡಿಸ್ಟೆನ್ಸು ಒಂದೇ ಇರಬೇಕು, ವ್ಯತ್ಯಾಸ ಆಗಬಾರ್ದು ಅಂತೇಳಿ. ಸೊ ಒಂದು ಎಕ್ಸಾಂಪಲನ್ನು ತಗೊಳ್ಳೋಣ. ಸೊ ಇಲ್ಲಿ ನೋಡಿ, ನಾನು ಒಂದು ಕ್ಯಾಲ್ಕುಲೇಷನ್ಸನ್ನು ಆಲ್ರೆಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಸ್ಟ್ರೇಷನ್ಸನ್ನು ನೋಡೋಣ. ಸೊ ಇಲ್ಲಿ 25 ವ್ಯಾಲ್ಯೂಸ್ ಇದೆ, 25 ನ್ಯೂಮ್ಯಾರಿಕಲ್ ವ್ಯಾಲ್ಯೂಸ್ ಇದೆ. ಫಸ್ಟು ಅಬ್ಸರ್ವ್ ಮಾಡೋಣ. ಸೊ ಇಷ್ಟು ವ್ಯಾಲ್ಯೂಸನ್ನು ಅಬ್ಸರ್ವ್ ಮಾಡೋಣ. ಇಲ್ಲಿ ಲೋಯೆಸ್ಟ್ ವ್ಯಾಲ್ಯೂಸ್ ಆರ್ ಹೈಯೆಸ್ಟ್ ವ್ಯಾಲ್ಯೂಸ್ ಆರ್ ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಆರ್ ಹೈಯೆಸ್ಟ್ ವ್ಯಾಲ್ಯೂ. ಫಸ್ಟು ನಾವು ಸ್ಮಾಲೆಸ್ಟ್ ವ್ಯಾಲ್ಯೂಸನ್ನು ಐಡೆಂಟಿಫೈ ಮಾಡಬೇಕು. ಸೊ ಈ ಇಲ್ಲಸ್ಟ್ರೇಷನ್ಸಲ್ಲಿ
ಸ್ಮಾಲೆಸ್ಟ್ ವ್ಯಾಲ್ಯೂಸನ್ನು ಐಡೆಂಟಿಫೈ ಮಾಡೋಣ. ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಈಸ್ 0. ಎಸ್, ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಈಸ್ 0. ಸೊ highest values is 50. highest values is 50. ಸೊ ಫಸ್ಟ್ ನಾವಿವಾಗ ಸ್ಮಾಲೆಸ್ಟ್ ವ್ಯಾಲ್ಯೂ ಆ್ಯಂಡ್ ಹೈಯೆಸ್ಟ್ ವ್ಯಾಲ್ಯೂಸನ್ನು ಐಡೆಂಟಿಫೈ ಮಾಡ್ಕೊಂಡ್ವಿ. ದೆನ್ ನೆಕ್ಸ್ಟ್ ಇದಕ್ಕೆ ನಾವೀಗ ಟ್ಯಾಲಿ ಮಾರ್ಕಿಂಗ್ ಚಾರ್ಟನ್ನು ಪ್ರಿಪೇರ್ ಮಾಡೋಣ. ಸೊ ಟ್ಯಾಲಿ ಮಾರ್ಕಿಂಗ್ ಚಾರ್ಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ನೋಡ್ಕೊಳ್ಳಿ, ನಾವಿವಾಗ ಆಗಲೇ ಒಂದು ಚಾರ್ಟ್ ಮಾಡ್ಕೊಂಡಿದ್ದೀನಿ. ಕ್ಲಾಸಸ್, ಅಬ್ಸರ್ವೇಷನ್ಸ್, ಟ್ಯಾಲಿ ಮಾರ್ಕ್, ದೆನ್ ಮಿಡ್ ವ್ಯಾಲ್ಯೂಸ್. ಸೊ ಇಷ್ಟೊಂದಿದೆ ಇಲ್ಲಿಗ. ಕ್ಲಾಸಸ್, ಅಬ್ಸರ್ವೇಷನ್, ಟ್ಯಾಲಿ ಮಾರ್ಕ್, ಮಿಡ್ ವ್ಯಾಲ್ಯೂಸ್. ಕ್ಲಾಸಸನ್ನು ನೋಡ್ತಾ ಇದ್ದೀವಿ, ದ ಗ್ರೂಪ್ ಆಫ್ 2 ಸ್ಪೆಸಿಫಿಕ್ ನ್ಯೂಮ್ಯಾರಿಕಲ್ ವ್ಯಾಲ್ಯೂಸ್. ಸೊ ನಾವು ಕ್ಲಾಸಸನ್ನು ಮಾಡ್ಕೊಳ್ವಾಗ ಗೊತ್ತಿದೆ, ಸ್ಮಾಲೆಸ್ಟ್ ವ್ಯಾಲ್ಯೂಸಿಂದ ಕಮೆಂಟ್ಸ್ ಆಗಿ ಹೈಯೆಸ್ಟ್ ವ್ಯಾಲ್ಯೂಸ್ಗೆ ಅದೇನಾಗಬೇಕು, ಎಂಡ್ ಆಗಬೇಕು. ಸೊ ಎಲ್ಲ ಕ್ಲಾಸಸ್ಗಳ ಡಿಸ್ಟೆನ್ಸು, ಕ್ಲಾಸ್ ಇಂಟರ್ವಲ್ಲು ಸೇಮ್ ಇರಬೇಕಂತೇಳಿ. ಸೊ ಈಗ ನಮಗೆ 5 ಕ್ಲಾಸಸ್, ಮಿನಿಮಮ್ 5, ಮ್ಯಾಕ್ಸಿಮಮ್ 10 ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ನಾವು 5 ಕ್ಲಾಸಸನ್ನು ಹಾಕೊಳ್ಳೋಣ. ಸೊ 5 ಕ್ಲಾಸನ್ನು ಹಾಕೊಬೇಕಾದ್ರೆ ಡಿಸ್ಟೆನ್ಸು ಸೇಮ್ ಬರಬೇಕು. ಹೇಗಿರಬೇಕು ಅನ್ನೋದು ನೋಡಲಿಕ್ಕೆ ಒಂದು ಕೋಡ್ ಮೆಥಡ್ ಇದೆ. ಸೊ ಹೈಯೆಸ್ಟ್ ವ್ಯಾಲ್ಯೂಸ್ ಈಸ್ 50 ಡಿವೈಡೆಡ್ ಬೈ, ಸೊ ನಮ್ಗೆ ಎಷ್ಟು ಕ್ಲಾಸಸ್ ಬೇಕು ಅಂದ್ಕೊಂಡಿದ್ದೀವಿ, ಈಗ 5 ಕ್ಲಾಸಸ್ ಸಾಕು ಅಂತ ಅಂದ್ಕೊಂಡ್ರೆ 5ಇಂದ ಡಿವೈಡ್ ಮಾಡೋಣ. 5ಇಂದ 50ಯನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 10 ಬರುತ್ತೆ. ಅಂದರೆ ಕ್ಲಾಸ್ ಇಂಟರ್ವಲ್ ಈಸ್ 10. ಸೊ ನಾವೊಂದು ಕ್ಲಾಸಸ್ಸನ್ನು ಪ್ರಿಪೇರ್ ಮಾಡಿದರೆ ಆ ಕ್ಲಾಸಸ್ ಇಂಟರ್ವಲ್ ಎಷ್ಟು ಬರಬೇಕು, 10 ಬರಬೇಕು. 10 ಬರಬೇಕಂದ್ರೆ ಕ್ಲಾಸಸ್ ತಗೊಳ್ಳೋಣ. ಈಗ ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಈಸ್ 0 ಇಂದ ಕಮೆಂಟ್ಸ್ ಮಾಡಿದ್ರೆ 10 ಡಿಸ್ಟೆನ್ಸ್ ಬೇಕಂತ ಹೇಳಿದ್ರೆ 10 ಆಯಿತು. ಸೊ 0 to 10. ದೆನ್ ಸೇಮ್ ಕ್ಲಾಸಸ್ ಇಂಟರ್ವಲ್ ಸೇಮ್ ಇರಬೇಕು. ಸೊ 10 to 20, 20 to 30, 30 to 40, 40 to 50. ಸೊ 50ಗೆ ಎಂಡ್ ಆಯಿತು, ಯಾಕೆಂದರೆ ಹೈಯೆಸ್ಟ್ ವ್ಯಾಲ್ಯೂಸ್ ಈಸ್ 50. ಸೊ ಕ್ಲಾಸಸ್ ಪ್ರಿಪೇರ್ ಮಾಡಿ ಆಗಿದೆ. ಸೊ ಕ್ಲಾಸಸ್ ಪ್ರಿಪೇರ್ ಮಾಡಾದ್ಮೇಲೆ ಈಗ ಅಬ್ಸರ್ವೇಷನ್ಸು. ಸೊ ಈ ಒಂದು ಕ್ಲಾಸಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಸ್ ಏನಿದೆಯೋ ಸೊ ಅದನ್ನೆಲ್ಲ ನಾವಿಲ್ಲಿ ಏನು ಮಾಡ್ತಾ ಹೋಗಬೇಕು, ಇಂಡಿಕೇಟ್ ಮಾಡ್ತಾ ಹೋಗ್ಬೇಕು. ವ್ಯಾಲ್ಯೂಸನ್ನು ಇಲ್ಲಿ ನಾವು ಬರಿತಾ ಹೋಗ್ಬಿಡೋಣ. ಈಗ 0 to 10. ಸೊ ಇಲ್ಲಿ ನೋಡ್ಕೊಳ್ಳಿ, 0 to 10, 0 ಕನ್ಸಿಡರ್ ಆಗುತ್ತೆ, 10 ಕೂಡ ಕನ್ಸಿಡರ್ ಆಗುತ್ತೆ. ಬಟ್ ನೆಕ್ಸ್ಟ್ ಕ್ಲಾಸಲ್ಲಿ 10 ಕನ್ಸಿಡರ್ ಆಗಲ್ಲ. ಇಲ್ಲಿ 11ಇಂದ 20 ತನಕ ಕಮೆಂಟ್ಸ್ ಆಗುವಂಥದ್ದು. 11ಇಂದ ಕಮೆಂಟ್ಸ್ ಆಗಿ 20ಗೆ ಎಂಡ್ ಆಗುತ್ತೆ. ಬಟ್ ಲಾಸ್ಟಲ್ಲಿ 50ನೇ ಲಾಸ್ಟ್ ವ್ಯಾಲ್ಯೂ ಆಗಿ ನೆಕ್ಸ್ಟ್ ಕ್ಲಾಸಸ್ ಇಲ್ಲದೆ ಇರೋದ್ರಿಂದ 50ಯನ್ನು ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗುತ್ತೆ. ಸೊ 0 to 10 ಕ್ಲಾಸಸ್ ನೋಡಿ. ಫಸ್ಟ್ ಒನ್ 0. ಸೊ ಇದು ಹೋಗಿದೆ ಅಂತ ನಾವಿಲ್ಲಿ ಹಾಕೊತೀವಿ 0, ದೆನ್ 1 ಕೂಡ ಕನ್ಸಿಡರ್ ಆಗುತ್ತೆ, 1, ದೆನ್ 5, ದೆನ್ 3, ದೆನ್ 8, ದೆನ್ 23 ಬರಲ್ಲ. 10 ಅಂದರೆ 0ಇಂದ 10 ಬಿಲೋ ಇರುವಂಥ ತಗೊಳ್ಳೋಣ. ಸೊ ಇಲ್ಲಿಲ್ಲ. ಸೊ 11 ಬರುತ್ತೆ, 11. ನೆಕ್ಸ್ಟ್ 12 ಬರುತ್ತೆ, 11 ಬರುತ್ತಾ. ಸೊ 11 ಬರೋದಿಲ್ಲ, ಇದು ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ತದೆ. 12 ಕೂಡ ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಯಾವುದಿಲ್ಲ, ನೆಕ್ಸ್ಟ್ ಲೈನು. ಸೊ ಓನ್ಲಿ 8 ತನಕ ಮಾತ್ರ ನಾವಿಲ್ಲಿ ನೋಡ್ತೇವೆ. ದೆನ್ ನೆಕ್ಸ್ಟ್ ಬರೋಣ 10 to 20. ಸೊ 10 to 20ಗೆ ಬಂದಾಗ ಫಸ್ಟ್ ಕಾಲಮಲ್ಲಿ ಯಾವುದಿಲ್ಲ, ಸೆಕೆಂಡ್ ಕಾಲಮಲ್ಲಿ ನಾವೀಗ ಸೆಕೆಂಡ್ ರಾ ಇದೆಯಲ್ಲ, ಸೆಕೆಂಡ್ ರಾದಲ್ಲಿ 10 to 20, 11 ಬರುತ್ತೆ. 11 ಹಾಕೊಳ್ಳೋಣ, 12 ಬರುತ್ತೆ, ದೆನ್ 14, ದೆನ್ 16, ದೆನ್ ನೋಡಿ ಇಲ್ಲೊಂದು 2 ಇದೆ, ಬಿಟ್ಬಿಟ್ಟಿದ್ವಿ ನಾವು. ಫಸ್ಟ್ ಕಾಲಮ್ಗೆ ಬರ್ತದೆ 2. ಸೊ ಇಲ್ಲಿ ಹಾಕೊಳ್ಳೋಣ 2. ದೆನ್ 11 ಇದೆ ಸೆಕೆಂಡ್ ಕಾಲಮ್ಗೆ, ದೆನ್ 14, ದೆನ್ ನೆಕ್ಸ್ಟು ಯಾವುದೇ ಒಂದು ವ್ಯಾಲ್ಯೂಸ್ ಇಲ್ಲಿ ಇಲ್ಲ. ದೆನ್ ನೆಕ್ಸ್ಟ್ ಬರೋಣ 20 to 30 ಕಾಲಮ್ಗೆ. 20 to 30ನಲ್ಲಿ ಫಸ್ಟ್ ರಾನಲ್ಲಿ ಯಾವುದಿಲ್ಲ, ಸೆಕೆಂಡ್ ರಾನಲ್ಲಿ 20 to 30, 23 ಆಗ್ತದೆ ಅಲ್ಲ, 23, 33 ಇಲ್ಲ. ದೆನ್ ನೆಕ್ಸ್ಟು ಯಾವುದಿಲ್ಲ, 24, 25, 24, 25. ದೆನ್ ನೆಕ್ಸ್ಟು 30 to 40 ಕ್ಲಾಸಸ್. ಫಸ್ಟ್ ರಾ ಇಲ್ಲ, ಸೆಕೆಂಡ್ ರಾನಲ್ಲಿ 33 ಇದೆ, 33. ದೆನ್ 39, ದೆನ್ 40 ಕೂಡ ಕನ್ಸಿಡರ್ ಆಗುತ್ತೆ. ಇಲ್ಲಿ 40 ಇಲ್ಲಿ ಕನ್ಸಿಡರ್ ಮಾಡಬೇಕು. ಬಟ್ ನೆಕ್ಸ್ಟ್ ಕಾಲಮಲ್ಲಿ 40 ಇದೆ, ಇಲ್ಲಿ 40 ಕನ್ಸಿಡರ್ ಆಗಲ್ಲ, ಇಲ್ಲಿ ಮಾತ್ರ ಕನ್ಸಿಡರ್ ಆಗುತ್ತೆ ಫಸ್ಟೇ. ಸೊ ಹಾಗಾಗಿ 40, ದೆನ್ 30 to 32, 30 to 32. ದೆನ್ ಲಾಸ್ಟ್ ಕ್ಲಾಸಸ್ 40 to
50. ಸೊ ಇಲ್ಲಿ 48 ಇದೆ, 50 ಇದೆ. 48, 50, then 41, ನೆಕ್ಸ್ಟು 49, then 50. ಸೊ ಎಲ್ಲ ಕ್ಲಾಸಸ್ಗಳು ಕೂಡ ನಾವೀಗ ಈ ಥರ ಕ್ರಾಸ್ ಮಾಡಿರೋದ್ರಿಂದ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಗ್ತದೆ ನಮಗೆ. ನೆಕ್ಸ್ಟ್ ನೋಡೋಣ ಈಗ ಟ್ಯಾಲಿ ಮಾರ್ಕ್. ಸೊ ಎಷ್ಟು ಅಬ್ಸರ್ವೇಷನ್ಸ್ ಇದೆ ಇಲ್ಲಿ ಅವುಗಳನ್ನು ಮಾರ್ಕ್ ಮಾಡ್ತಕ್ಕಂಥದ್ದು ಅಷ್ಟೇ. ಇಲ್ಲಿ ಅಬ್ಸರ್ವೇಷನ್ಸ್ 1 2 3 4 5 6 ಅಬ್ಸರ್ವೇಷನ್ಸ್ ಇದೆ. 6 ಮಾರ್ಕನ್ನು ಹಾಕೋಣ. 6 1 2 3 4 ದೆನ್ 5 6. ನೆಕ್ಸ್ಟ್ 1 2 3 4 5 6, 1 2 3 4 5 6, then 1 2 3, 1 2 3, then 1 2 3 4 5, 1 2 3 4 5, then 1 2 3 4 5, 1 2 3 4 5. ಸೊ ಮಿಡಲ್ ವ್ಯಾಲ್ಯೂಸ್ ಇಲ್ಲಿ ನೋಡ್ಕೊಳ್ಳಿ ಇವಾಗ. ಸೊ ಟೋಟಲ್ 25 ಇದೆ. 25 ಆಗೋಂಗೆ ನೋಡ್ಕೊಬೇಕೀಗ. 5 5 10 10 13, 13 plus 6 19, 19 plus 6 25, 25 ಅಬ್ಸರ್ವೇಷನ್ಸ್ ಇದೆ. ದೆನ್ ಮಿಡಲ್ ವ್ಯಾಲ್ಯೂ ಮೀನ್ಸ್ 0 to 10 ಮಿಡಲ್ ವ್ಯಾಲ್ಯೂ, 0 to 10 ಮಿಡಲ್ ವ್ಯಾಲ್ಯೂ 5. ಸೊ ಅದನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ಫಾರ್ಮುಲಾ ಕೂಡ ಇದೆ. CM is equal to UCL plus LCL divided by 2. UCL 10 plus LCL 0 divided by 2. ಸೊ 10 plus 0 10 divided by 2, 2 ಇಂದ 10 ಅನ್ನು ಡಿವೈಡ್ ಮಾಡಿದ್ರೆ 5 ಬಂತು. ಸೊ ಈ ಥರ ನಾವು ಕ್ಯಾಲ್ಕುಲೇಟ್ ಕೂಡ ಮಾಡ್ಕೊಬೋದು, ಇಲ್ಲ ಡೈರೆಕ್ಟಾಗಿ ಕೂಡ ಹಾಕ್ಬೋದು. ಸೊ 5 10 to 20ಗೆ 15, ದೆನ್ 20 to 30ಗೆ 25, ದೆನ್ 30 to 40ಗೆ 35, 40 to 50ಗೆ 45. ದಿಸ್ ಇಸ್ ದ ಟ್ಯಾಲಿ ಮಾರ್ಕಿಂಗ್. ತುಂಬ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟು. ಎಕ್ಸಾಮಲ್ಲಿ ನಮಗೆ ಇದು 6 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ನೀವು ಆಲ್ರೆಡಿ ನೋಟ್ಸ್ ಬರ್ಕೊಂಡಿದ್ದೀರಾ. ಸೊ ನೋಟ್ಸಲ್ಲಿ ಕೂಡ ಒಂದು ಕ್ಯಾಲ್ಕುಲೇಷನ್ಸ್ ಕೊಟ್ಟಿದ್ದಾರೆ. ಸೊ ಅದು ನೋಡಿ ಇಲ್ಲಿ ಪ್ರಿಪೇರ್ 6 ಮಾರ್ಕ್ಸ್ ಕ್ವಶನ್ನು. ಪ್ರಿಪೇರ್ ಎ ಟ್ಯಾಲಿ ಮಾರ್ಕಿಂಗ್ ಚಾರ್ಟ್ ಫಾರ್ ದಿ ಮಾರ್ಕ್ಸ್ ಇನ್ ಎಕನಾಮಿಕ್ಸ್ ಸ್ಕೋರ್ಡ್ ಬೈ 70 ಸ್ಟೂಡೆಂಟ್ಸ್ ಇನ್ ಆ್ಯನ್ ಎಕ್ಸಾಮಿನೇಷನ್ಸ್. ಅರ್ಥಶಾಸ್ತ್ರದಲ್ಲಿ 70 ವಿದ್ಯಾರ್ಥಿಗಳು ಪಡ್ಕೊಂಡಂಥ ಅಂಕಗಳನ್ನು ಕೊಟ್ಟಿದ್ದಾರೆ. ಅದನ್ನು ಒಂದು ಚಾರ್ಟ್ ಮಾಡಿ ಟ್ಯಾಲಿ ಮಾರ್ಕಿಂಗ್ ಅಂತೇಳಿ. ಸೊ 70 ಸ್ಟೂಡೆಂಟ್ಸ್ ಮಾರ್ಕ್ಸ್ ಇದೆ ಇಲ್ಲಿ. ಸೊ ಇದಕ್ಕೆ ನೀವು ಆಲ್ರೆಡಿ ನೋಟ್ಸಲ್ಲಿ ಮಾಡ್ಕೊಂಡಿದ್ದೀರಾ. ಸೊ ಇದು ಹೇಗೆ ಮಾಡೋದು ಅಂತ ಇವಾಗ ನಿಮಗೆ ಗೊತ್ತಾಯ್ತಲ್ಲ. ಸೊ ಇದೇ ಥರ ನೀವೇ ಒಂದು ಓನಾಗಿ ನಂಬರ್ಸ್ಗಳನ್ನು ಹಾಕ್ಕೊಂಡು ಒಂದು ಚಾರ್ಟನ್ನು ರೆಡಿ ಮಾಡೋದನ್ನು ಕಲ್ತ್ಕೊಳ್ಳಿ. ದೆನ್ ನೆಕ್ಸ್ಟ್ ಟಾಪಿಕಲ್ಲಿ ನಾವು ಮೀಟ್ ಆಗೋಣ. ಥ್ಯಾಂಕ್ ಯು ಆ್ಯಂಡ್ ಜೈ ಶ್ರೀ ಗುರುದೇವ್.